ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ. ಈ ವಿಡಿಯೋ ಬಂದು ಊರಿಗೆ ಹೋದಾಗ ಮಾಡಿರುವಂತಹ ಬ್ಲಾಗ್. ಇದು ಪೂರ್ತಿ ಏನಿಲ್ಲ, ಊರಿಗೆ ಬಂದ ನಂತರನು ಇದೇ ಬ್ಲಾಗ್ನಾಗ ಎಲ್ಲ ಅಟ್ಯಾಚ್ ಮಾಡೀನಿ. ಸೊ ಕಂಟಿನ್ಯೂಸ್ ಆಗಿ ಏನು ಬ್ಲಾಗ್ಸ್ ಮಾಡಿಲ್ಲ, ನನಗೂ ಆರಾಮಿಲ್ಲ. ಸೊ ಒಂದು ಬ್ಲಾಗ್ನಾಗ ಆಲ್ರೆಡಿ ಹೇಳೀನಿ. ಇನ್ನೂ ಆರಾಮಾಗವಲ್ದು, ಹಾಸ್ಪಿಟಲ್ಗೂ ಹೋಗಿ ತೋರಿಸ್ಕೊಂಡು ಬಂದೀನಿ. ಮೆಡಿಸಿನ್ ಅದಕ್ಕೆ ಕೊಟ್ಟಾರ, ತೊಗೊಳಕ್ಕಂತೀನಿ. ಇನ್ನು ಆರಾಮಾಗವಲ್ದು. ಸೊ ಹಾಗಾಗಿ ಬ್ಲಾಗ್ಸ್ ಸ್ವಲ್ಪ ಗ್ಯಾಪ್ ಆಗಕ್ಕಂತವು. 2-3 ದಿನ ಹಿಂಗೆ 4 ದಿನ ಹಿಂಗೆ ಬ್ಲಾಗ ಹಾಕಿಲ್ಲ ನಾನು ಇತ್ತೀಚೆಗೆ. ಸೊ ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡೋಕ್ಕಾಗವಲ್ದು ಈಗ ಯೂಟ್ಯೂಬು. ಸ್ವಲ್ಪ ಆರಾಮಾಗಿಂದ ನೆಕ್ಸ್ಟ್ ಬ್ಲಾಗ್ಸ್ ಎಲ್ಲ ಹಾಕ್ತೀನಂತ. ಸೊ ನನ್ನ ವಾಯ್ಸೂ ಗೊತ್ತಾಗ್ತಿರ್ಬೋದು ನಿಮ್ಗೆ. ಇಷ್ಟಾದರೂ ಈಗ ಸ್ವಲ್ಪ ವಾಯ್ಸ್ ಆದರೂ ಐತಿ ಇಷ್ಟರ. ಸೊ ಒಂದು 5-6 ದಿನ ತನಕ ಒಟ್ಟ ವಾಯ್ಸೇ ಇರಲಿಲ್ಲ, ನಂಗೆ ಮಾತಾಡೋಕೆ ಬರೋಕತ್ತಿದ್ದಿಲ್ಲ. ಸೊ ಆ ಪರಿ ವಾಯ್ಸ್ ಹೋಗೇ ಬಿಟ್ಟಿತ್ತು ನಂದು. ನೆಗಡಿಗೆ ನೀರದು ಚೇಂಜ್ ಆಗಿ ಊರಿಗೆ ಹೋದಾಗ ಅಲ್ಲಿ ಫುಲ್ ಬಿಸಿಲು. ಊರಿಂದ ಬೆಳಗಾವಿಗೆ ಬರೋಣ, ಇಲ್ಲಿ ಫುಲ್ ಕೋಲ್ಡು, ಫುಲ್ಲು ಮಳೆ. ಸೊ ಆ ವೆದರ್ ಚೇಂಜ್ ಆಗಿದ್ದಕ್ಕೆ ನಂಗೆ ಫುಲ್ ನೆಗಡಿ, ಫುಲ್ ಕಫ ಆಗೈತೆ ಅಂತ ಮೆಡಿಸನ್ ಕೊಟ್ಟಾರ. ಸೊ ತೊಗೊಳಕ್ಕಂತೀನಿ, ಕಡಿಮೆ ಆದ್ರೆ ಸಾಕು. ಯೂಶ್ವಲಿ ನಾನು ಹಾಸ್ಪಿಟಲಿಗೆ ಇಷ್ಟಕ್ಕೆಲ್ಲ ಹೋಗಂಗಿಲ್ಲ. ನೆಗಡಿಗೆಲ್ಲ ಕೆಮ್ಮು ಜಾಸ್ತಿ ಇರೋದಕ್ಕೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬರಬೇಕಾಯ್ತು. ಸೊ ಈಗ ನೋಡಿರಿ, ಮಾಳ್ಗಿ ಮ್ಯಾಗ ತಂಗಿ ನಾವು ಮಂಗ್ಯ ಓಡ್ಸೋಕ್ಕಂತ ಬಂದ್ವಿ. ವಿಪರೀತ ಮಂಗ್ಯ ಬಂದಿದ್ದು. ಮಾಳ್ಗಿ ಮ್ಯಾಗ ಏನು ಬೊಗಂತ ಏನು ಬಿಟ್ಟಿವಲ್ಲ, ಸೊ ಅದ್ರ ಮ್ಯಾಗ ಇದ್ರದ್ದು ಅದಕ್ಕೇನಂತರ ಗೊತ್ತಿಲ್ಲ, ಗ್ಲಾಸೂ ಅಲ್ಲ, ಶೀಟ್ ಟೈಪ್ ಐತಿ. ಸೊ ಅದ್ರ ಮ್ಯಾಗ ಕುಂತು ಜಿಗದಾಡ ಒಂದು ಒಡೆದ ಬಿಟ್ಟವು. ಸೊ ಹಾಗಾಗಿ ಎಷ್ಟು ಸೌಂಡ್ ಬರಾಕತ್ತಲ್ಲ, ಹೋಗಿ ನೋಡಿದ್ರೆ ಫುಲ್ ಮಂಗ್ಯ ಮುಕ್ರಿದ್ದು ಮಾಳ್ಗಿ ಮ್ಯಾಗ. ಸೊ ಓಡಿಸಿದ್ವಿ. ಇವತ್ತಾಗಿ ಎಷ್ಟು ಕರೆಂಟ್ ತೆಗಿತಿರ್ಬೇಕಿಲ್ಲ, ತೆಗಿಯಕತ್ತ ನೋಡಿ. ಒಂದ ಚರ್ಗಿ ಮಾಡ್ಬೇಕು ಇಟ್ಟು ಬ್ಯಾಳಿಗೆ. ಚಲೋ ನಾವು 2 ಚರ್ಗಿ ಮತ್ತೆ ಇಟ್ಟು ಬ್ಯಾಳಿಗೆ ಹಾರದ್ರಿ ಅದು. ಸರಿ, ನೀ ಯಾಕೆ ನಾವು ಆಯ್ತು ಕಟ್ಟಿಂದ ಸಣ್ಣ ಹಿಡಿಯ ಕಟ್ಟಿ ನಾವು ಹಾಕ್ತೀವಿ. ಬೆಲ್ಲ ಹಾಕ್ತಾನೆ ಇಲ್ಲ, ಹಾಕ್ತೀನಿ. ಬೆಲ್ಲ ಭಾಳ ಹೋಗ್ತೀವಿ. ಇಲ್ಲ ಹಾಕು, ಇಲ್ಲ ಹಾಕು ಭಾಳ ಹೋಗಲ್ಲ. ಬೆಲ್ಲ ಅದಷ್ಟು ಚಲೋ ಎಲ್ಲ ಇದು ಇಟ್ಟು ಮುಟ್ಟಿಸ್ಬೇಕು. ಒಂದು ಸ್ವಲ್ಪ ಮತ್ತೆ ಸ್ವಲ್ಪ ಚಲೋ ಕರಿಬೇವು ಕುಕ್ಕರ್ನಾಗ ಕುದಿಸು ನೋಡು ಬೇಳೆ. ನೀನು ಮುಗಿಸ್ತೇನೆ, ನಾನು ಇದೇ ಮುಗಿಸೋದೇನು ಬೇಕಾಗಿಲ್ಲ ಬಿಡೋದು. ಸೊ ನೋಡ್ರಿ, ಈಗ ಚೆನ್ನಾಗಿ ಬೆಳಿ ಸಾರು ಮಾಡಬೇಕು. ಪಲ್ಯ ಏನು ಮಾಡಬೇಕು? ಪಲ್ಯ ಮುಂದಿಟ್ಟದಲ್ಲ ಅಂತ ಅಕ್ಕಿ ಮಾಡ್ಕೊಂಡ ಸಾರಿಗೆ ಹಿಟ್ಟು ಮುಟ್ಟಿಸ್ತಾ ಹಂಗ ಬಿಡ್ತೀನಿ. ಹಿಟ್ಟು ಮುಟ್ಟಿಸ್ತೀನಿ, ಹಿಟ್ಟು ಮುಟ್ಟಿಸುವ ಹಿಟ್ಟು ಮುಟ್ಟಿಸು, ನೀರು ಹಾಕಿ ಒಳ್ಳೆಯಿಂದ ಚಲೋ ಆಗಂಗಿಲ್ಲ. ಚಲೋ ಆಗತ್ತಾಳೆ ನೋಡ್ರಿ. ನೋಡು ಹಿಟ್ಟು ಮುಟ್ಟಿಸಿ ಆಮೇಲೆ ಕಟ್ಟಿ ಚಲೋ ಆಗೈತೆ ಇಲ್ಲ. ಹಿಟ್ಟು ಮುಟ್ಟಿಸ್ಬಾರ್ದು, ಮಾಡಿದ್ದನ್ನ ಚಲೋ ಆಗತ್ತ. ಈ ಹಿಟ್ಟು ಮುಟ್ಟಿಸಿ ಹೇಳ್ತೀನಿ. ಅವ ಅಂತ ನಾನು ಎತ್ಕೊಂಡು ಹಿಟ್ಟು ಮುಟ್ಟಿಸಿದ್ದೆ. ಹಿಟ್ಟಿನ ಪಲ್ಯ ಆಗಿರ್ತಾವ ಇವತ್ತು ಸಾರು. ಇವತ್ತು ಒಮ್ಮೆ ಏನೋ ಮಾಡಿದ್ನಲ್ಲ ಅವತ್ತ, ಹಿಟ್ಟಿನ ಪಲ್ಯ ಬಿಟ್ಟಿರ್ತಾರ. ಅಯ್ಯೋ, ಇದು ಪಕ್ಕೀರ್ಗಳು ಆಗಿದ್ದಿ ನಾ. ಅದು ಸಾರು ಬೇರೆ. ಅದು ಕೊಬ್ಬರಿ ಸಾರನ ಮಾಡಿದ್ಲ. ಇದು ಚಿನ್ನಂಗಿ ಬೇರೆ ಹಿಟ್ಟು ಮುಟ್ಟಿಸಿದ್ರೆ ಚಲೋ ಆಗತ್ತವ ನಮ್ಗೆ. ನೋಡ್ರಿ, ಈಗ ಸಾರಿಗೆ ಹಿಟ್ಟು ಮುಟ್ಟಿಸ್ಬೇಕಂತ ನಮ್ಮ ಕಡೆ ಇತ್ತಾಗೆಲ್ಲ ಹಿಟ್ಟು ಮುಟ್ಟಿಸ್ತಾರೆ ಸಾಂಬಾರಿಗೆ.
ಎಲ್ಲ ಸಾಂಬಾರು ಹಿಟ್ಟು ಮುಟ್ಸ್ತಾನೆ ಯಾವ್ದಾದ್ರು ಎಲ್ಲ ಸಾಂಬಾರಿಗಿಲ್ಲ ಯಾವ ಸಾಂಬಾರು ಮುಟ್ಸೋದಿಲ್ಲ ಬ್ಯಾಳಿಗೆ ಚಿನ್ನಂಗಿ ಬೇಳೆ ಇಷ್ಟ ಚೆನ್ನಾಗಿ ಬೆಳಗ್ಗೆ ಅಷ್ಟ ಕೊಬ್ಬರಿ ಸಾರಿಗೆ ಕೊಬ್ಬರಿ ಸಾರಿಗೆ ಮುಟ್ಸಲ್ಲ ಬಾಟ ಮಾಡಿದ್ರೆ ತಗೊಂಡ್ಬಿಡ್ತೀನಿ ನಾನು ಕರೆ ಆ ಸಾಂಬಾರಿಗೂ ಹಿಟ್ಟು ಮುಟ್ಸಂಗಿಲ್ಲ. ಸೊ ಎಸ್ ಈಗ ನೋಡ್ರಿ ಊರಿನ ಬ್ಲಾಗ್ಸ್ ಆಗಿಂದ ಈಗ ನೆಕ್ಸ್ಟು ಬೆಳಗಾವಿ ಬ್ಲಾಗ್ಸ ಕಂಟಿನ್ಯೂ ಮಾಡಕ್ಕಂತೀನಿ ಈಗ ಡೈರೆಕ್ಟು. ಸೊ ಊರಿಂದ ಬೆಳಗಾವಿಗೆ ಬಂದು ಸುಮಾರು ದಿನಗಳ ನಂತರ ಬ್ಲಾಗ್ ಮಾಡಿರೋದು ಇದು ಬಂದ ನಂತರ ಮಾಡಿಲ್ಲ ಬಂದ ಕೂಡಲೇ ಅಷ್ಟಾಗಿ ಬ್ಲಾಗ್ಸ್ ಮಾಡೋಕ್ಕಾಗಲ್ದು ಕಂಟಿನ್ಯೂ ಆಗಂತ ಮಾಡೋಕ್ಕಾಗನವಲ್ದು. ಸೊ ಮನೆಯಾಗ ಒಂಚೂರೆಲ್ಲ ಡೆವಲಪ್ಗೆ ಎಲ್ಲ ಚೆನ್ನಾಗಿದ್ರೆ ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಒಂದು ಕಂಪ್ಲೀಟ್ ಫ್ಯಾಮ್ಲಿ ಅಂದಾಗ ಆ ಫ್ಯಾಮ್ಲಿ ಒಳಗೆ ಒಬ್ಬರೊಬ್ಬರು ವ್ಯಕ್ತಿನೂ ಅಪ್ಸೆಟ್ ಆದ್ರೂ ಆ ಮನೆ ಕಂಪ್ಲೀಟ್ ವಾತಾವರಣ ಚೇಂಜ್ ಆಗಿಬಿಡ್ತೈತಿ. ಸೊ ಹಂಗಾದಾಗ ವ್ಲಾಗ್ಸನ್ನು ಅಷ್ಟಾಗಿ ಮಾಡುವವರೆಗೂ ಮನಸ್ಸು ಬರೋಂಗಿಲ್ಲ. ಸೊ ಹೇಳ್ತೀನಂತ ಏನು ಎತ್ತ ಅಂತಂದು ಎಲ್ಲ ಟೈಮ್ ಬರಲಿ ಅಪ್ಡೇಟ್ಸ್ ಕೊಡ್ತೀನಿ. ಲೈಫ್ ಅಂದಾಗ ಅಪ್ ಆ್ಯಂಡ್ ಡೌನ್ಸ್ ಇರೋದನ್ನ. ಸೊ ಇವಾಗ ಅವ್ರ ಟೈಮ್ ಅಂತಂದ್ರೆ ನಮ್ಮ ಟೈಮ್ನು ಬಂದೇ ಬರುತ್ತೆ. ಒಟ್ನಾಗ ಒಂದು ಅಂಕರ್ ಅರ್ಥ ಆಗ್ಬಿಟ್ಟೈತಿ ನ್ಯಾಯ ನೀತಿ ಸತ್ಯ ಧರ್ಮ ಅಂತೇಳಿ ಆ ದಾರಿ ಒಳಗೆ ಇರ್ತಾರಲ್ಲ. ಸೊ ಅವ್ರಿಗಂತೂ ಬೆಲೆ ಇಲ್ಲ. ಸೊ ಅದಕ್ಕಂತೂ ಬೆಲೆನೇ ಇಲ್ದಂಗೆ ಆಗೈತಿ. ಸೊ ಏನೇ ಇದ್ರೂ ಏನು ಹೇಳೋದು ದುಡ್ಡು ನೋಡ್ರಿ ದುಡ್ಡು ಯಾವ ಕಡೆ ಇರುತ್ತೆ ಸೊ ಆ ಕಡೆ ಜನ ತಿರುಗ್ತಾರೆ ಈಗ. ಸೊ ನ್ಯಾಯ ನೀತಿ ಸತ್ಯ ಧರ್ಮ ಇದಂತೂ ಹೋಗೇ ಬಿಟ್ಟೈತೆ. ಹಂಗಂದ್ರೆ ಅನ್ನೋ ಕಾಲ್ ಬಂದೈತಿ ಈಗ. ಸತ್ಯಕ್ಕೆ ಒಟ್ಟು ಬೆಲೆ ಇಲ್ಲ ನೋಡ್ರಿ. ಮೋಸ ಕಪಟ ವಂಚನೆ ಸೊ ಈ ರೀತಿ ದುರಹಂಕಾರಗಳನ್ನ ಮೈ ತುಂಬಿಕೊಂಡಿರ್ತಾರಲ್ಲ. ಸೊ ಅಂಥವ್ರಿಗೆ ಬೆಲೆ ಈಗ. ಒಳ್ಳೆತನಕ್ಕಂತೂ ಬೆಲೆನೇ ಇಲ್ದಂಗೆ ಆಗೈತಿ. ಸೊ ಒಂದಾದ್ಮೇಲೆ ಪ್ರೂಫ್ ಆಗಕ್ಕಂತೈತಿ. ಒಟ್ನಾಗ ಒಬ್ರು ಒಳ್ಳೆತನ ಅಂಕರ ಚೆನ್ನಾಗಿ ಮಿಸ್ಯೂಸ್ ಮಾಡ್ಕೊಂತಾರ ನೋಡ್ರಿ. ಅತಿಯಾಗಿ ಒಳ್ಳೆಯವ್ರಾದ್ರೂ ಕಷ್ಟ, ಇತ್ತಾಗ ಕೆಟ್ಟವರಾದ್ರೂ ಕಷ್ಟ. ಸೊ ಒಟ್ಟು ನಾವು ಎಲ್ಲರ ಜೊತೆನೂ ಒಂದೇ ಥರ ಇರಬಾರ್ದು ನೋಡ್ರಿ. ನಮ್ಮ ಜೊತೆ ವ್ಯಕ್ತಿ ಅವು ಒಳ್ಳೆಯವ್ರ ಥರನೇ ಆ್ಯಕ್ಚುಲಿ ಅನ್ಸಿರ್ತಾರ ನಾವು ಇವ್ರು ಒಳ್ಳೆಯವರಪ್ಪ ಅಂತ ಫುಲ್ಲು ನಂಬಿಕೆ ಇಟ್ಬಿಟ್ಟಿರ್ತೀವಿ. ಆ ನಂಬಿಕೆಗೆ ಒಂದು ದೊಡ್ಡ ನಂಬಿಕೆ ದ್ರೋಹ ಆದಾಗ ಅದು ಮನ್ಸಿಗಾಗೋ ನೋವು ಅಷ್ಟಿಷ್ಟಲ್ಲ. ಸೊ ಆ ರೀತಿ ನಾಟಕ ಮಾಡ್ತಾರೆ. ಫುಲ್ಲು ನಂಬಬೇಕು ಅನ್ನೋ ಥರನ ಆ ರೇಂಜಿಗೆ ನಾಟಕ ಮಾಡ್ತಾರೆ. ಬಟ್ ನಮ್ದು ಒಳ್ಳೆ ಮನಸ್ಸಿರುತ್ತಲ್ಲ ಸೊ ಅದು ನಮ್ಗೆ ಗೊತ್ತಾಗಂಗಿಲ್ಲ. ಟೈಮ್ ಬಂದಾಗ ಅವಾಗ ಅವ್ರದ್ದು ನಿಜವಾದ ಮುಖವಾಡ ಹೊರಗೆ ಬೀಳ್ತೈತಿ. ಸೊ ಅವಾಗನ ಗೊತ್ತಾಗೋದು. ಸೊ ಅಲ್ಲಿವರೆಗೂ ನಮ್ಮ ಬುದ್ಧಿಗೆ ಮಂಕ್ ಬಡ್ದು ಬಿಟ್ಟಿರ್ತೈತಿ. ಸೊ ಆ ಲೆವೆಲ್ಗೆ ನಂಬಿ ಬಿಟ್ಟಿರ್ತೀವಿ. ಸೊ ಏನೂ ಮಾಡಕ್ ಬರಂಗಿಲ್ಲ. ಸೊ ಲೈಫ್ ಒಳಗೆ ದೇವ್ರು ಒಂದೊಂದು ಪಾಠನ ಕಲಿಸ್ತಾನಂತಂದು ಹೇಳ್ತಾರಲ್ಲ ಅದು ನಿಜ ಅಲ್ಲ ನೋಡ್ರಿ. ಟೈಮ್ ಅನ್ನಾಗ ಯಾವ ವ್ಯಕ್ತಿ ಹೆಂಗ ಅನ್ನೋದು ಗೊತ್ತು ಮಾಡ್ತಾರ. ಬೇರೆ ಯಾರ್ಯಾರೋ ಮಾಡಿದ್ರೆ ಅಷ್ಟು ತಲೆ ಕೆಡ್ಸ್ಕೊಳಂಗಿಲ್ಲ ಹೇಳ್ಬೇಕು ಅಂತಂದ್ರ ಅಷ್ಟು ಅಲ್ಲಿದಲ್ಲೇ ಕೈ ಬಿಟ್ಬಿಡ್ತೀವಿ. ಬಟ್ ಗೊತ್ತಿರೋರ ಮಾಡಿದಾಗ ಅದು ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ. ಸೊ ಹಿಂಗಾದಾಗ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದ್ ಬಿಡತ್ ನೋಡ್ರಿ. ತಮ್ಮೋ ಸಾವಿರಾರು ತಪ್ಪುಗಳಿರ್ತಾವು. ಸೊ ನಮ್ದೇನೋ ತಪ್ಪೇನೋ ಇರುವುದಿಲ್ಲ ಇಲ್ಲ ಹೇಳ್ಬೇಕು ಅಂತಂದ್ರೆ ಅದನ್ನ ತಪ್ಪಾಗಿ ನೋಡೋರ್ ಕಣ್ಣಿ ಬಿಂಬಿಸ್ತಾರ. ತಾವು ಮಾಡೋದು ತಪ್ಪಲ್ಲ, ಅದು ಸರಿ ಇರ್ತೈತಿ. ಅದ ನಾವು ಮಾಡೋದು ತಪ್ಪು. ಸೊ ಇದು ಯಾವ ನ್ಯಾಯ ಅಂತ ಹೇಳೋದು ನಂಗಂತೂ ಗೊತ್ತಾಗ್ತಾ ಇಲ್ಲ. ತಮ್ಮ ತಟ್ಟೊಳಗನ ದೊಡ್ಡ ಹೆಗ್ಡನ ಬಿದ್ದಿರ್ತೈತಿ. ಸೊ ಅದನ್ನ ಸರಿಪಡಿಸ್ಕೊಳಕ್ ಆಗಬಲ್ದ, ಸರಿಪಡಿಸ್ಕೊಳಕ್ಕೂ ಆಗ್ಲಿಲ್ಲ. ಸೊ ತಮ್ಮದ್ರ ಮುಚ್ಕೊಂಡು ಒಳಗೆ ಹಾಕೊಂಡು ಹೋಗ್ತಾರ. ಅದ್ರ ಇನ್ನೊಬ್ರದಾದ್ರ ತಪ್ಪು ಅಂತೇಳಿ ಬಿಂಬ್ಸಕ್ ಬರ್ತಾರ. ಅದು ತಪ್ಪು ಆಕ್ಚುಲ್ ಅಲ್ಲ. ಅದ ಅವ್ರು ಮಾಡಿದ್ರೆ ಅದು ಸರಿ, ಅದ ನಮ್ಮಂತವ್ರು ಹಿಂಗ್ ಮಾಡಿದ್ರೆ ಅದು ತಪ್ಪಂತೇಳಿ ಹೇಳ್ಕೊಂಡ್ ತಿರ್ಗಾಡ್ತಾರ. ಸೊ ಇಂಥವ್ರು ಇನ್ನು ಕೆಲವ್ರಂತೂ ತಂಬಿಗಳನ್ನ ಬೇಯಿಸ್ಕೊಳಕ್ ಬರ್ತಾರ. ಸೊ ಲೈಫ್ ಒಳಗೆ ಆಟ ಆಡಕ್ ಬರ್ತಾರ. ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ಕ ಬರೋರ್ಕಿಂತ ಸೊ ಆ ಪ್ರಾಬ್ಲಮ್ ಒಳಗೆ ತುಪ್ಪ ಸುರಿದು ಇನ್ನೊಂದಷ್ಟು ಬೆಂಕಿ ಹಚ್ಚೋರು ಇನ್ನೂ ಜಾಸ್ತಿ ಜನ ಇರ್ತಾರೆ ನೋಡ್ರಿ. ಸೊ ಇಂಥದ್ದೆಲ್ಲ ಕಣ್ಣಾರು ಎಲ್ಲ ಕಿವಿಯಾರ ಕೇಳಕ್ಕಂತೀನಲ್ಲ. ಸೊ ನನಗದ ಬೇಜಾರಾಗಕ್ಕಂತಾರೆ ಇಂಥವ್ರು ಅದಾರ ಅಂತೇಳಿ. ಸೊ ಅದ ಹೇಳ ಯಾರನ್ನಪ್ಪ ನಂಬೋದು ಅನ್ನೋ ಪ್ರಶ್ನೆ ಆಗ್ಬಿಟ್ಟೈತೆ ನನಗಂಕರ. ಸೊ ಇರ್ಲಿ ನೋಡೋಣ. ಯೋಚನೆ ಮಾಡ್ತಾ ಹೋದ್ರೆ ತಲೆ ಕೆಟ್ಟೋಗ್ಬಿಡ್ತೈತಿ. ಎಲ್ಲರ ಲೈಫ್ ಒಳಗೂ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇರ್ತೈತಿ. ಸೊ ಲೈಫ್ ಅಂದಾಗ ಯಾರ್ದು ಈಸಿಯಾಗಿ ಮೋನ್ ಆಗ್ತಿರಂಗಿಲ್ಲ ಲೈಫು. ಸೊ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದಿರ್ತೈತಿ. ಸೊ ಅದಕ್ಕೆಲ್ಲ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡ್ಕೋಬೇಕು. ಸೊಲ್ಯೂಷನ್ ಸಿಗಲಿಲ್ಲ ಅಂದ್ರೆ ಅಲ್ಲೇ ಕೈ ಬಿಟ್ಟು ಮುಂದೆ ಹೋಗ್ತಾ ಇರ್ಬೇಕು ಲೈಫು. ಅಷ್ಟೇ, ಏನು ಮಾಡೋಕ್ಕಾಗಂಗಿಲ್ಲ. ಸೊ ಎಲ್ಲರ ಲೈಫ್ ಒಳಗೂ ಇದ್ದಿದ್ದಾನ ಎಲ್ಲರ ಮನೆಯೊಳಗೂ. ಸೊ ಓಕೆ ಫ್ರೆಂಡ್ಸ್, ಮಾರ್ನಿಂಗು ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂಥೇಳಿ ವೆಜಿಟೇಬಲ್
ಮ್ಯಾಗಿ ಮಸಾಲ ರೈಸ್ ಮಾಡಿದ್ದೆ ನೋಡ್ರಿ, ಸಖತ್ತಾಗಿತ್ತು ಅಂತಂದು ಹೇಳ್ಬೋದು. ಸೊ ಮ್ಯಾಗಿ ನೂಡಲ್ಸ್ ಅದೆಲ್ಲ ಮಾಡಿರ್ತೀನಲ್ಲ, ಸೊ ಆವಾಗ ಮಾಡೋ ಟೈಮ್ನಾಗ ಎಲ್ಲ ಮಸಾಲೆ ಪ್ಯಾಕೆಟು ನಾನು ಹಾಕಿರಂಗಿಲ್ಲ, ಒಂದೆರಡು ಉಳಿಸ್ಕೊಂಡಿರ್ತೀನಿ, 2-3 ಈ ರೀತಿಯಾಗಿ. ಹಿಂಗೆ ಟೊಮೆಟೊ ರೈಸ್ ಅದು ಮಾಡಿದಾಗ ಹಾಕಕ್ಕೆ ಬರ್ತೈತಿ, ಅಥವಾ ವೆಜಿಟೇಬಲ್ ಪಲಾವ್ ಮಾಡಿದಾಗ ಹಿಂಗೆ ಒಗ್ಗರಣೆಯನ್ನು ಹಿಂಗೆ ಈ ರೀತಿಯಾಗಿ ಮಾಡ್ತಾರೆ ನಮ್ಮ ಕಡೆ. ಸೊ ಹಂಗೆ ಮಾಡಿದಾಗ ಹಾಕಕ್ಕೆ ಬರುತ್ತೆ ಅಂತೇಳಿ ಸೈಡ್ ಎತ್ತಿಟ್ಕೊಂಡಿರ್ತೀನಿ. ಸೊ ಎತ್ತಿಟ್ಟು ಎಷ್ಟು ಭಾಳ ದಿನ ಆಗಿತ್ತಾ ಹಾಕೋದು ನೆನಪಾಗಿದ್ದಿಲ್ಲ. ಸೊ ಇವತ್ತು ಡಿಫ್ರೆಂಟ್ ಟೇಸ್ಟ್ ಬೇಕು, ಅದ ಪಲಾವ್ ಅದ ಒಂದೇ ಥರ ಟೇಸ್ಟ್ ಇರೋ ಪಲಾವ್ ತಿಂದು ನನಗೆ ಕೆಟ್ಟೋಗಿತ್ತು ಅಂತೇಳಿ ಸೊ ಇವತ್ತು ಮ್ಯಾಗಿ ಮಸಾಲ ಹಾಕಿ ಇವತ್ತು ವೆಜಿಟೇಬಲ್ ಪಲಾವ್ ಮಾಡೀನಿ. ಟೇಸ್ಟ್ ಅಂಕರ ನೆಕ್ಸ್ಟ್ ಲೆವೆಲ್ ಅಂತಂದು ಹೇಳ್ಬೋದು, ಕಡ್ಕೊಂಡು ತಿನ್ನಬೇಕು. ಸೊ ಅಷ್ಟು ಚೆನ್ನಾಗಾಗಿತ್ತು. ಸೊ ನಾನಂತೂ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ತಿಂದೆ ಅಂತಂದು ಹೇಳ್ಬೋದು, ಅಷ್ಟು ಚೆನ್ನಾಗಾಗಿತ್ತು. ಸೊ ಅದ್ರಾಗ ನೆಗಡಿ ನಾಲ್ಗೆ ಕೆಟ್ಟಂಗಾಗಿತ್ತು. ಸೊ ಏನಾದರೂ ರುಚಿಯಾಗಿರೋದು ಬೇಕು ಅಂತ ಅನ್ಸಕತ್ತು, ಮಾಡಿದೆ, ತಿಂದೆ. ನಾನು ಮಾರ್ನಿಂಗ್ ಸ್ವಲ್ಪ ರೈಸ್ ಐಟಮನ್ನು ಮಾಡೋದು ಕ್ವಿಕ್ಕಾಗಿ ಆಗುವಂಥದ್ದು, ರೆಗ್ಯುಲರ್ ವ್ಯೂವರ್ಸಿಗೆ ನಿಮಗೂ ಗೊತ್ತಿರ್ಬೋದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಒಂದು ಸಲನೂ ಮಾಡಿಲ್ಲ ಅಂತಂದ್ರೆ ಮಾಡಿರಿ. ಹಂಗೆ ನನ್ನಂಗೆ ನೀವು ಯಾರೆಲ್ಲ ಮಾಡ್ತೀರಿ ಈ ಥರ ಟೊಮೆಟೊ ರೈಸ್ ಮಾಡಿದಾಗ ಅಥವಾ ವೆಜಿಟೇಬಲ್ ಪಲಾವ್ ಈ ರೀತಿ ಮಾಡಿದಾಗ, ಸಿಂಪಲ್ಲಾಗಿ ಹಿಂಗೆ ಒಗ್ಗರಣೆನ ಟೈಪ್ ಮಾಡ್ತೀವಲ್ಲ, ಸೊ ಆ ರೀತಿ ಮಾಡಿದಾಗ ಯಾರೆಲ್ಲ ಹಿಂಗೆ ಮ್ಯಾಗಿ ನೂಡಲ್ಸ್ ಮಸಾಲ ಹಾಕಿ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಮಾಡಿಲ್ಲ ಅಂತ ಒಮ್ಮೆ ಮಾಡಿ ನೋಡ್ರಿ, ಸಖತ್ತಾಗಿರ್ತೈತಿ. ಸೊ ಅದಕ್ಕಂತೂ ಏನು ಸಪ್ರೇಟಾಗಿ ಮ್ಯಾಗಿ ಮಸಾಲ ತರಬೇಕು ಅಂತೇನಿಲ್ಲ, ಅಂಗಡಿ ಸಿಗುತ್ತಾ ಬಿಡ್ರಿ, ಇವಾಗ ಏನೋ ಸಪ್ರೇಟಾಗಿನ ಸಿಗ್ತಾ. 5 ರೂಪಾಯಿ ಕೊಟ್ಟರೆ ಮ್ಯಾಗಿ ಮಸಾಲ ಪ್ಯಾಕೆಟ್ ಕೊಡ್ರಿ ಅಂದ್ರೆ ಕೊಡ್ತಾರೆ. ಬಟ್ ನಾನು ಹಂಗೆ ಮಾಡಂಗಿಲ್ಲ, ನೂಡಲ್ಸ್ ಮಾಡೋದ್ರೆ 1-2 ಪ್ಯಾಕೆಟ್ ಸೈಡ್ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಈ ರೀತಿ ಮಾಡೋಕ್ಕೆ ಬರುತ್ತಾ ಅಂತೇಳಿ. ಓಕೆ, ಮ್ಯಾಗಿ ಮಸಾಲ ವೆಜಿಟೇಬಲ್ ರೈಸ್ ಮಾಡಿಂದ ಸೊ ಅವ್ರಿಗೂ ತಿನ್ನಿಸಿ ಅವನು ಸ್ಕೂಲ್ಗೆ ರೆಡಿ ಮಾಡಿ ಅವನ್ನ ಕಳಿಸಿಂದ ನಾನು ನಾಷ್ಟ ಅದು ಮಾಡಿಕೊಂಡೆ. ನೆಕ್ಸ್ಟ್ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ನೋಡ್ರಿ. ಸಾಂಬಾರು ಮಾಡಿದೆ. ಏನು ಸಾಂಬಾರು ಮಾಡೋದು ಅಂಥೇಳಿ, ಅದು ಕೊಬ್ಬರಿ ಸಾಂಬಾರು ಮಾಡಿದರೆ, ಅದು ಬರೀ ದಿನ ಬೇಳೆ ಸಾರು ಮಾಡ್ತಿದ್ದೆ. ಸೊ ಬೇಳೆ ಸಾರು ತಿಂದು ಬರಾಗಿತ್ತು ಅಂತೇಳಿ ಸೊ ಅದು ಮಾಡಿದೆ ಅಂತಂದ್ರೆ ಎಲ್ಲ ಒಂದೇ ದಿನ ಡಿಫ್ರೆಂಟ್ ರೆಸಿಪೀಸ್ನ ಮಾಡಿಬಿಡೋದು ನೋಡ್ರಿ. ಇಲ್ಲ ಅಂತಂದ್ರೆ ಅದ ಸೇಮ್ ಏನೋ ಇರ್ತೈತಿ. ಸೊ ಹಿಂಗೆ ಆಗ್ತೈತಿ, ಕೆಲವೊಮ್ಮೆ ವೆರೈಟಿ ಆಗ್ಬಿಡ್ತೈತಿ, ಇನ್ನು ಕೆಲವೊಮ್ಮೆ ಇರೋದನ್ನ ಇಲ್ಲ. ಸೊ ಈ ರೀತಿಯಾಗಿ ಕೊಬ್ಬರಿ ಸಾಂಬಾರು ಮಾಡಿಬಿಟ್ಟು ನೆಕ್ಸ್ಟ್ ಈಗ ಕಿರಿಕ್ಸಲಿ ಪಲ್ಯ ತಾಸಕ್ಕಂತೀನಿ. ಸೊ ರೊಟ್ಟಿ ಜೊತೆ ಇವತ್ತು ಕಿರಿಕ್ಸಲಿ ಪಲ್ಯ ಮಾಡಿದ್ದು ರೊಟ್ಟಿ ಮಾಡೋಕ್ಕೂ ಹಿಟ್ಟೆಲ್ಲ ಸಾಮಿಸ್ಕೊಂಡು ಜಿಗಿ ಹಾಕಿ ಇಡ್ತೀನಿ. ಸೊ ನಾನು ಪಲ್ಯ ಮಾಡೋರಾಗ ಅದೊಂದು ಸ್ವಲ್ಪ 10 ನಿಮಿಷ 15 ನಿಮಿಷ ಆರ್ಕೊಂತೈತಿ. ಸುಡು ನನ್ನ ಕೈಲಂಕರ್ ನಾದಕ್ಕೆ ಆಗಂಗಿಲ್ಲ. ಸೊ ಹಾಗಾಗಿ ಇವತ್ತು ರೊಟ್ಟಿ ಜೊತೆ ಕಿರಿಕ್ಸಲಿ ಪಲ್ಯ ನೋಡ್ರಿ. ಸೊ ಮೊದಲ ರಾತ್ರಿನ ಎಲ್ಲ ಸೋಸ್ ಇಟ್ಟಿತ್ತು. ಸೊ ಹಸ್ಬೆಂಡನ್ನ ಸೋಸ್ ಇಡ್ತಾರೆ. ನೆಕ್ಸ್ಟ್ ಮಾರ್ನಿಂಗ್ ಅದನ್ನೆಲ್ಲ ತೊಳ್ಕೊಂಡು ಚೆನ್ನಾಗಿ ಇದು ಪಲ್ಯ ದಿನಸ ಎಲ್ಲ ಆಲ್ಮೋಸ್ಟ್ ಮಿನಿಮಮ್ 2 ಸಲ ಅಂತೂ ತೊಳೆಯಬೇಕು ನೋಡ್ರಿ. ಅದು ಮಳೆಗಾಲ ಅಂತಂದ್ರೆ 3 ಸಲ ಹಿಂಗೆ ಈ ಥರ ತೊಳಿಬೇಕು. ಸೊ ಮಣ್ಣು ಇರ್ತೈತಿ ಜಾಸ್ತಿ, ಅಷ್ಟಾಗಿ ಮನೆ ಇರಲಿಲ್ಲ, 2 ಸಲ ತೊಳ್ಕೊಂಡು ತಾಳಿಸಿದೆ. ಹೆಚ್ಚಿನ ಮಾಡ್ಬೋದು, ಹಂಗನೂ ಮಾಡ್ಬೋದು. ಸೊ ನಾನು ಹಂಗೆ ಮಾಡಿದೆ. ಟೈಮ್ ಆಗಿತ್ತು ಮಧ್ಯಾಹ್ನ ಊಟಕ್ಕೆ ಅಂತೇಳಿ. ಸೊ ಮತ್ತೆ ಹೆಚ್ಕೊಂಡು ತಗೊಂಡ್ರೆ ಇನ್ನೂ ಟೈಮ್ ಆಗತ್ತಾ ಅಂತೇಳಿ. ಸೊ ನೆಕ್ಸ್ಟ್ ಈಗ ಪಲ್ಯ ಅದು ತಾಳ್ಸಿಂದ ಈಗ ರೊಟ್ಟಿ ಮಾಡಕ್ಕಂತೆ ನೋಡ್ರಿ. ನೀನು ಹಸ್ಬೆಂಡನು ಊಟಕ್ಕೆ ಬರ್ತಾರೆ. ಸೊ ಅವರು ಬಂದು ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಡ್ಯೂಟಿಗೆ ಹೋಗ್ತಾರೆ. ನೆಕ್ಸ್ಟು ರೊಟ್ಟಿ ಅದೆಲ್ಲ ಮಾಡಿಂದ ನಾನು ಊಟ ಗೀಟ ಎಲ್ಲ ಮಾಡಿಕೊಂಡು ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡಿ ಸೊ ಅರ್ವಿನು ಅಷ್ಟರೊಳಗೆ ಸ್ಕೂಲಿಂದ ಬಂದ. ಅವನು ಊಟ ಉಂಡು ನೆಕ್ಸ್ಟ್ ಅವನು ಈವ್ನಿಂಗು ಟ್ಯೂಷನಿಗೆ ಹೋದ ನೋಡ್ರಿ. ತಮ್ಮ ಕಳಿಸ್ಬರಕ್ಕೆ ಹೋದ. ಆ್ಯಂಡ್ ಈವ್ನಿಂಗ್ ಹಸ್ಬೆಂಡನ್ನು ಕಾಲ್ ಮಾಡಿದ್ರು, ರೆಡಿ ಆಗಿರು ಒಂದು ಸ್ವಲ್ಪ ಹೊರಗೆ ಹೋಗಿ ಬರೋಣ ಅಂತೇಳಿ. ಸೊ ಹಂಗಾಗಿ ಈಗ ರೆಡಿಯಾಗಿ ನಾನು ಹಸ್ಬೆಂಡ್ ಹೊರಗೆ ಹೊಂಟ ನೋಡ್ರಿ. ಭಾಳ ದಿನ ಆಗಿತ್ತು ಈ ಕುರ್ತಿನ ವೇರ್ ಮಾಡಿ. ನನ್ನ ಫೇವ್ರೇಟ್ ಡ್ರೆಸ್ ಅಂತಂದು ಹೇಳ್ಬೋದು. ಸೊ ಇದನ್ನ ಯಾವಾಗ ವೇರ್ ಮಾಡಿದ್ದು ತಿರುಪತಿಗೆ ಹೋದಾಗೆ ನಾನು ವೇರ್ ಮಾಡಿದ್ದೆ. ಆ್ಯಂಡ್ ಫಸ್ಟ್ ಟೈಮು ಹೊಸ ಇಯರಿಂಗ್ನ ವೇರ್ ಮಾಡೀನಿ. ಸೊ ಡ್ರೆಸ್ಗೆ ಮ್ಯಾಚಿಂಗ್ ಚೆನ್ನಾಗಿರುತ್ತಾ ಅಂತೇಳಿ. ಸೊ ಈಗ ನೋಡ್ರಿ ನಾನು ಹಸ್ಬೆಂಡ್ ಈಗ ಹೊಂಟೇವಿ ಕಾರ್ನಾಗ. ಸೊ ನೋಡ್ತಿರ್ಬೋದು, ಅಲ್ಲಿ ಹೋದಲ್ಲೇ ಏನು ವೀಡಿಯೋ ಕ್ಲಿಪ್ಪಿಂಗ್ ಏನು ತೊಗೊಂಡಿಲ್ಲ, ವ್ಲಾಗಿನ ನಾನು ಏನು ಕಂಟಿನ್ಯೂ ಏನು ಮಾಡಿಲ್ಲ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಐ ಹೋಪ್ ಈ ವ್ಲಾಗ್ ಸ್ವಲ್ಪ ನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.